ಸಹಜವಾಗಿ ಬಿಹಾರ್ನ ಈ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ರಾಜ್ಯದಲ್ಲೂ ಕೂಡ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಪ್ರಮುಖವಾಗಿ ಬಿಜೆಪಿಗೆ ಅತಿದೊಡ್ಡ ಬೂಸ್ಟರ್ ಡೋಸ್ ಇದು. ಹಾಗಾಗಿ ಇದನ್ನೇ ಇಟ್ಕೊಂಡು ಇಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳು ಗರಿಗೆದರ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಹಾರ ಫಲಿತಾಂಶದ ಬಳಿಕ ರಾಜ್ಯ ಬಿಜೆಪಿಯಲ್ಲೂ ಕೂಡ ನಾಯಕರು ಅಲರ್ಟ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲರ್ಟ್ ಆದ ರಾಜ್ಯ ಬಿಜೆಪಿ ನಾಯಕರು ಒಂದಷ್ಟು ಸಭೆಗಳನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ವಿಜಯೇಂದ್ರ ಅವರು 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿ ಶುರು ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ತಯಾರಿ ಮಾಡಿಕೊಳ್ತಿದ್ದಾರೆ. ಬನ ಪಾಲಿಟಿಕ್ಸ್ಗೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನೋದರ ಡೀಟೇಲ್ಸ್ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಬಟ್ ಆ ಸೂಚನೆಯನ್ನು ಎಷ್ಟರ ಮಟ್ಟಿಗೆ ರಾಜ್ಯ ಬಿಜೆಪಿ ನಾಯಕರು ಪಾಲಿಸ್ತಾರೆ ಅನ್ನೋದು ಪ್ರಶ್ನೆ. ಇವತ್ತು ಬಿಜೆಪಿ ಪ್ರಮುಖ ಮುಖಂಡರ ಸಭೆ ಕೂಡ ಇದೆಯಂತೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಸಭೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಆ ಮೂಲಕ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ವಿಜಯೇಂದ್ರ ಅವರನ್ನ ತಿರಸ್ಕಾರ ಮಾಡೋದು, ವಿರೋಧ ಮಾಡುವಂತಹ ಒಂದು ಗುಂಪನ್ನ ಹಿಂಗೆ ವಿಶ್ವಾಸಕ್ಕೆ ಪಡೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಹೈಕಮಾಂಡ್ ಮೊದಲ ಸಲ ಅಲ್ಲ ಸೂಚನೆ ಕೊಡ್ತಾ ಇರೋದು, ವಾರ್ನಿಂಗ್ ಆಗಿದೆ, ಸೂಚನೆ ಆಗಿದೆ. ಪ್ರತಿ ಸಲ ಕೂಡ ಯಾರಾದರೂ ವರಿಷ್ಠರು ರಾಜ್ಯಕ್ಕೆ ಭೇಟಿ ಕೊಟ್ಟಾಗೆಲ್ಲ ಇದೇ ಸೂಚನೆ ಕೊಟ್ಟು ಹೋಗ್ತಾರೆ. ಬಟ್ ಅವ್ರು ಬಂದ್ ಹೋದ ಬಳಿಕ ಮತ್ತೆ ಯಥಾವತ್ತಾಗಿ ಬಣ ಬಡಿದಾಟ ರಾಜ್ಯ ಬಿಜೆಪಿಯಲ್ಲಿ ಮುಂದುವರಿತಾನೆ ಬಂದಿದೆ. ಬಟ್ ಈ ಬಾರಿ ಆದ್ರೂ ಅದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಕಾದ್ ನೋಡಬೇಕು.